ಪಂಚಾಯ್ತಿ. ಏ ಚಂದ್ರ, ನೀನ್ ಸುಮ್ಮನಿರು ಸೂರಿ, ಮಧ್ಯ ಮಾತಾಡ್ಬೇಡ. ಈಗೇನೋ ಪ್ರಪಂಚ ಮುಳುಗ್ ಹೋಗಿತ್ತು. ಏನ್ ನಮ್ಮ ಅಪ್ಪ ಅಮ್ಮ ನನ್ ಬಿಟ್ಬಿಟ್ಟು ಹೊಟ್ಟೋದ್ರ? ಅದೆಲ್ಲ ಒಂದು ಕೆಟ್ಟಗಳಿಗೆ ಕಣೋ, ವಿಷಗಳಿಗೆ ಅಂತಾರ ನೋಡು ಅದು. ಅಯ್ಯೋ ತಲೆ ಕೆಟ್ಟೋನೆ, ವಿಷಗಳಿಗೆ ಅಲ್ಲೋ ನಮ್ಮ ಮುಟ್ಟಾಳತನ. ತಾಯಿ ಗಂಡ ದೇವರಿಗೆ ದಗಲ್ಬಾಜ್ ಪೂಜಾರಿ ಅಂದಾಗೆ ಇರ್ಬೇಕು. ತೀರಾ ಮಹಾತ್ಮ ಗಾಂಧಿದ್ರ ಆಗ್ಬಿಟ್ರೆ ಗುಂಡು ಹೊಡೆದು ಸಾಯಿಸ್ಬಿಡ್ತಾರೋ. ಹುಟ್ಟಿದ ಮನುಷ್ಯ ಯಾವತ್ತಿದ್ರು ಸಾಯಲೇಬೇಕು ಕಣೋ. ಹಾಗಂತ ಮನುಷ್ಯತ್ವನ ಕಳ್ಕೊಂಡು ಮೃಗದ ಹಾಗೆ ಬದುಕೋಕಾಗತ್ತಾ? ಬದುಕಬಾರ್ದು, ಅದಕ್ಕೆ ಮೃಗನ ಮುಗಿಸೋಕ್ ಬಂದಿರೋದು. ನೀನ್ ಮುಗಿಸ್ಬಿಟ್ರೆ ಕಾನೂನು ಕಾಯ್ದೆ ಸುಮ್ಮನೆ ಇರುತ್ತಾ? ಏನೋ ಮಾಡುತ್ತೆ, ಬೇಡಿ ಹಾಕ್ಸುತ್ತೆ, ಕೋರ್ಟ್ ಅಲ್ಲಿ ನಿಲ್ಸುತ್ತೆ, ಶಿಕ್ಷೆ ಕೊಡುತ್ತೆ, ಫಾಸಿ ಹಾಕ್ಸುತ್ತೆ, ಅಷ್ಟೇ ತಾನೆ. ನಾನು ಸತ್ರ ಸಾಯ್ತೀನಿ, ನಾನು ಬದುಕಿ ಏನಾಗ್ಬೇಕಾಗಿದೆ? ಹೊಡೆದ ಅಂದ್ರೆ ಬಡವ ಹಲ್ಲಿಗೆಲ್ಲ ಉದುರು ಹೋಗ್ಬೇಕು ನನಗೆ. ನಿನಗೂ ಒಬ್ಳು ತಾಯಿ ತಾಳೆ ಒಂದು ಮಗು ಇದೆ ಅಂತ ಗೊತ್ತಿದೆ ತಾನೆ? ಗೊತ್ತಿದೆ. ಏನು, ನಮ್ ತಾಯಿಗೆ ನೀನು ಮಗನ ಆಗ್ತೀಯ, ನನ್ನ ಮಗುಗೆ ನಿನ್ ತಂದೆ ಆಗ್ತೀಯ. ಹೆಂಡತಿ ಇದ್ರೆ ತಾನೆ ಮುಂದೆ ಆಗ್ತಾಳೆ ಅನ್ನೋ ಭಯ ನನಗೆ. ಯಾಕೋ ಯಾಕೋ ಹೀಗೆಲ್ಲ ಮಾತಾಡ್ತಾ ಇದ್ದೀಯಾ ಚಂದ್ರ? ನಿನ್ನ ಬದುಕಿ ಬಾಳ್ಬೇಕಾದವನು ಕಣೋ. ನಿನ್ನಂತ ಸ್ನೇಹಿತನ ಕಳ್ಕೊಂಡು ನಾನು ಬದುಕಿರ್ತೀನೇನೋ. ನಿನ್ನನ್ನು ಕಳ್ಕೊಂಡು ನಾನು ಬದುಕಿರ್ತೀನೇನೋ ಸೂರಿ. ರಕ್ತ ಬಂದ್ಬಿಟ್ಟಿದ್ಯಲ್ಲೋ? ನಿನಗೂ ಬಂದ್ಬಿಟ್ಟಿದೆಯಲ್ಲೋ ರಕ್ತ? ಸೂರಿ, ನಾನು ಪಾಪಿ, ನಿನ್ನನ್ನು ಹೊರದಲ್ಲೋ? ಇಲ್ಲ ಕಣೋ, ನಾನು ಪಾಪಿ. ನಾನು ಹೊಡೆದು ಬಿಟ್ಟೆ ಕಣೋ ನಿನ್ನ ಸಿಕ್ಕಾಬಿಟ್ಟೆ.